ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸ್ಗೆ ಸ್ವಾಗತ. ಇಂದು ನಾವು 7th ಕ್ಲಾಸ್ ಫಸ್ಟ್ ಪೋಯಮ್ ದ ಜಿಮ್ನಾಸ್ಟಿಕ್ ಕ್ಲಾಕ್ ಪದ್ಯದ ಕುರಿತು ತಿಳಿದುಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ನಾವು ಬೆಳಗ್ಗೆ ಬೇಗ ಏಳಬೇಕು ಅಂದರೆ ಏನು ಮಾಡ್ತೇವೆ? ಅಲಾರಾಮ್ ಕ್ಲಾಕ್ ಸೆಟ್ ಮಾಡ್ತೇವೆ, ಹೌದಾನೆ? ಅಂದರೆ ಅದು ಟ್ರಿನ್ ಶಬ್ದಕ್ಕೆ ಹೆಸರುಗೊಳ್ತೇವೆ. ಇಲ್ಲಿ ಒಂದು ಅಂತಹದೇ ಅಲಾರಾಮ್ ಕ್ಲಾಕ್ ಬಗ್ಗೆ ಒಂದು ಪೋಯಮ್ ಇದೆ. ನಮ್ಮ ಅಲಾರಾಮ್ ಕ್ಲಾಕ್ ಮಾತಾಡೋದಿಲ್ಲ, ಆದರೆ ಇಲ್ಲಿನ ಅಲಾರಾಮ್ ಕ್ಲಾಕ್ ಮಾತಾಡುತ್ತೆ. ನಮ್ಮ ಥರ ಬೆಳಗ್ಗೆ ಎದ್ದು ಅದು ಕೂಡ ಫಿಸಿಕಲ್ ಎಕ್ಸಸೈಸ್ ಮಾಡುತ್ತೆ. ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ದ ಸ್ಪೈಡರ್ ಗೇಮ್ ಆ್ಯಕ್ಟಿವಿಟಿ ನೀಡಿದ್ದಾರೆ. ಅದನ್ನು ಓದ್ತಾ ಪದ್ಯವನ್ನು ಪೂರ್ಣಗೊಳಿಸೋಣ ವಿದ್ಯಾರ್ಥಿಗಳೇ. ಏನಿಲ್ಲ ವಿದ್ಯಾರ್ಥಿಗಳೇ, ಒಂದು ಪದ್ಯವನ್ನು ನೀಡಿದ್ದಾರೆ, ಅದರಲ್ಲಿ ಬಿಟ್ಟಸ್ಥ ವಾಕ್ಯಗಳನ್ನು ನಾವೇ ಮಾಡಬೇಕು, ತುಂಬಿಡೋಕ್ಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ನಾನು ಓದ್ತೇನೆ ವಿದ್ಯಾರ್ಥಿಗಳೇ. ದ ಲಿಟಲ್ ಸ್ಪೈಡರ್, ಫಸ್ಟ್ ಲೈನ್ ಇದೆ ನೋಡಿ ವಿದ್ಯಾರ್ಥಿಗಳೇ. ದ ಲಿಟಲ್ ಸ್ಪೈಡರ್ ಕ್ರಾವಲ್ಡ್ ಡೌನ್ ದ ವಾಲ್ ಬೈ ಯೂಸಿಂಗ್ ಇಟ್ಸ್ ವೆಬ್. ಅಂದರೆ ಅಲ್ಲಿ ಏನು ತುಂಬಬೇಕು ವಿದ್ಯಾರ್ಥಿಗಳೇ? ವೆಬ್ ಅನ್ನುವಂಥ ಪದವನ್ನು ಬರಿಬೇಕು ವಿದ್ಯಾರ್ಥಿಗಳೇ. ಸೊ ಇಟ್ ವುಡಂಟ್ ಫಾಲ್ ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ಇಟ್ ಕ್ರಾವಲ್ಡ್ ಟು ದ ಬಾಟಮ್ and back up again. Then thought to himself, what a fine game. Fine game ಅನ್ನುವಂಥ ಪದವನ್ನು ಬರಿಬೇಕು ವಿದ್ಯಾರ್ಥಿಗಳೇ. ಸೊ he called his friends ಅನ್ನೋ ಪದವನ್ನು ಬರಿಬೇಕು. to join the game and they played all day till night time came, and when they had finished they went off to bed and left all the wall covered over in web. ಮತ್ತೊಮ್ಮೆ ಓದ್ತೇನೆ ವಿದ್ಯಾರ್ಥಿಗಳೇ. The little spider crawled down the wall by using its web so it wouldn't fall. The crawled to the bottom and back up again. Then thought to himself, what a fine game. So he called his friends to join the game, and they played all day till night time came, and when they had finished they went off to bed and left all the wall covered over in web. ಪದ್ಯವನ್ನು ಬರೆದು ಪೂರ್ತಿಗೊಳಿಸಿದ್ದೀರಾ ಅಂತ ಅಂದ್ಕೊಳ್ಳೋಣ. ಈಗ ಜಿಮ್ನಾಸ್ಟಿಕ್ ಕ್ಲಾಕ್ ಪದ್ಯದ ಕವಯಿತ್ರಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಜಿಮ್ನಾಸ್ಟಿಕ್ ಕ್ಲಾಕ್ ಪದ್ಯವನ್ನು ಎಮ್ ಸಿ ಡೇವಿಸ್ ಎಂಬುವರು ಬರೆದಿದ್ದಾರೆ. ಅಂದರೆ ಮೇರಿ ಕೆರ್ಲಿನ್ ಡೇವಿಸ್ ಎಂಬುವರು ಪೋಯೆಟ್ ಹೆಸರೇನು? ಮೇರಿ ಕೆರ್ಲಿನ್ ಡೇವಿಸ್. ಅವರು ಹುಟ್ಟಿದ ಯಾವಾಗ ಅಂದರೆ 24 ಸೆಪ್ಟೆಂಬರ್ 1835, 1835 ಸೆಪ್ಟೆಂಬರ್ 24ರಂದು ಜನಿಸ್ತಾರೆ ವಿದ್ಯಾರ್ಥಿಗಳೇ. ಎಲ್ಲಿಪ್ಪ ಪ್ಲೇಸು? ವಾಷಿಂಗ್ಟನ್ ಸ್ಪ್ರೇಗ್ನ ಸ್ಪ್ರೇಗ್ ಎಂಬಲ್ಲಿ ಜನಿಸ್ತಾರೆ ವಿದ್ಯಾರ್ಥಿಗಳೇ. ಅವ್ರು ಕೆಲವೊಂದು ಪೋಯಮ್ಗಳನ್ನು ಬರೀತಾರೆ ವಿದ್ಯಾರ್ಥಿಗಳೇ. ದ ಡ್ರಮ್ಸ್ ಇನ್ ಅವರ್ ಸ್ಟ್ರೀಟ್, ಎ ಬುಕ್ ಆಫ್ ವಾರ್ ಪೋಯಮ್ಸ್, ಯೂತ್ ರೈಡಿಂಗ್, ಈ ಥರ ಕೆಲವೊಂದು ಕವನಗಳನ್ನ ಬರೀತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಡೈಡ್ 10th ಮೇ 1913, 1913 ಮೇ 10ರಂದು ಅವರು ತೀರ್ಕೋತಾರೆ ವಿದ್ಯಾರ್ಥಿಗಳೇ. ಈ ರೀತಿ ಚಿಕ್ಕದಾದ ಒಂದು ಕವಿ ಪರಿಚಯವನ್ನು ತಿಳಿದುಕೊಂಡು ಇನ್ನು ಪದ್ಯದ ಕಡೆಗೆ ಗಮನ ಕೊಡೋಣ ವಿದ್ಯಾರ್ಥಿಗಳೇ. ಪದ್ಯದ ಒಂದೊಂದು 4 ಸಾಲುಗಳನ್ನ ಮೊದಲ ಓದ್ತೇನೆ ವಿದ್ಯಾರ್ಥಿಗಳೇ, ಆಮೇಲೆ ಒಂದೊಂದಾಗಿ ವಿವರಣೆಯನ್ನು ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಜಿಮ್ನಾಸ್ಟಿಕ್ ಕ್ಲಾಕ್ ಅನ್ನೋ ಪದ್ಯ. ಇಲ್ಲಿ ಕವನದಲ್ಲಿ ಊಹೆ ಜಾಸ್ತಿ ಇರ್ತದೆ, ಹೀಗಾಗಿ ನಾವು ಊಹಾತ್ಮಕವಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಸರಿಯಾಗಿ ಪದಗಳ ಅರ್ಥಕ್ಕೆ ಅನುಸಾರವಾಗಿ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ತಪ್ಪಾಗೋ ಸಾಧ್ಯತೆ ಇರ್ತದೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ ವಿತ್ ಮೀ, ಇಟ್ ಟಾಕ್ಸ್ ಆಸ್ ಪ್ಲೇನ್ ಕ್ಯಾನ್ ಬಿ, ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆಸ್ ಇಟ್ ರೈಸಸ್, ನೌ ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸಸ್. ಇಲ್ಲಿ 4 ಲೈನ್ಗಳ ಅರ್ಥವನ್ನು ತಿಳ್ಕೊಂಡು ವಿದ್ಯಾರ್ಥಿಗಳೇ. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ ವಿತ್ ಮೀ ಅಂದರೆ ಒಂದು ಚಿಕ್ಕ ಗಡಿಯಾರ
ಇದು ನನ್ನ ಸ್ನೇಹಿತ ಎಂದು ಕವಿ ಏನು ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಇಲ್ಲಿ ಮೀ ಅಂದರೆ ಯಾರು ವಿದ್ಯಾರ್ಥಿಗಳೇ, ಪೋಯೆಟ್ ಕವಿ. ದ ಕ್ಲಾಕ್ ಆ್ಯಂಡ್ ಪೋಯೆಟ್ ಆರ್ ದಿ ಟು ಕ್ಯಾರೆಕ್ಟರ್ಸ್ ಇನ್ ದಿಸ್ ಪೋಯಮ್. ಇಲ್ಲಿ ಎರಡು ಕ್ಯಾರೆಕ್ಟರ್ಗಳ ಬಗ್ಗೆ ಬರ್ತದೆ, ಒಂದು ಪೋಯೆಟ್, ಇನ್ನೊಂದು ಕ್ಲಾಕ್. ಅದು ಎಂಥ ಕ್ಲಾಕು, ಲಿಟಲ್ ಕ್ಲಾಕ್. ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ. ಗಡಿಯಾರ ಮಾತಾಡ್ತಾ ವಿದ್ಯಾರ್ಥಿಗಳೇ, ನೋಡಿ ಗಡಿಯಾರ ಮಾತಾಡುತ್ತಾ, ನೀವು ಇಮ್ಯಾಜಿನ್ ಮಾಡ್ತೀರಾ? ಇಲ್ಲಿ ಗಡಿಯಾರ ಮಾತನಾಡ್ತದೆ. ಗಡಿಯಾರ ತುಂಬ ಸುಲಭವಾಗಿ ಸರಳವಾಗಿ ಯಾರೊಂದಿಗೆ ಮಾತಾಡುತ್ತೆ, ಕವಿಯೊಂದಿಗೆ ಮಾತನಾಡುತ್ತೆ. ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆ್ಯಸ್ ಇಟ್ ರೈಸಸ್. ನೋಡಿ ವಿದ್ಯಾರ್ಥಿಗಳೇ, ರೈಸಸ್ ಅಂದರೆ ವೇಕಪ್, ಎಚ್ಚರವಾಗುವುದು. ಇಟ್ ಅಂದರೆ ಇಲ್ಲಿ ಕ್ಲಾಕ್. ದ ಕ್ಲಾಕ್ ಸೇಸ್, ಗಡಿಯಾರ ಹೇಳ್ತಾ ಇದೆ, ಈಚ್ ಮಾರ್ನಿಂಗ್ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅದು ಕವಿ ಏನು ಹೇಳ್ತದೆ ನೋಡಿ ವಿದ್ಯಾರ್ಥಿಗಳೇ, ನಾವು ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸಸ್. ನೀನು ಬೆಳಗ್ಗೆ ಬೇಗ ಹೇಳು, ಎದ್ದ ನಂತರ ನೀನು ದೈಹಿಕ ವ್ಯಾಯಾಮ ಮಾಡೋದನ್ನು, ಎಕ್ಸಸೈಸ್ ಅಂದರೆ ದೈಹಿಕ ವ್ಯಾಯಾಮ ಮಾಡೋದನ್ನು ಮರಿಬೇಡ ಅಂತ ಒಂದು ಚಿಕ್ಕ ಗಡಿಯಾರ ತನ್ನ ಪ್ರೀತಿಯ ಸ್ನೇಹಿತನಾದ ಕವಿಗೆ ಹೇಳ್ತಾ ಇದೆ. ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ ವಿತ್ ಮೀ, ಇಟ್ ಟಾಕ್ಸ್ ಆಸ್ ಪ್ಲೇನ್ ಕ್ಯಾನ್ ಬಿ, ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆಸ್ ಇಟ್ ರೈಸಸ್, ನೌ ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸಸ್. ಇನ್ನು ಉಳಿದ ನೋಡೋಣ ವಿದ್ಯಾರ್ಥಿಗಳೇ. Both hands above your head, you know, then lower them very slowly so. Oh, don't get tired and stop that way. I exercise like this all day. ನೋಡಿ ವಿದ್ಯಾರ್ಥಿಗಳೇ, ಅದು ಯಾವ ಥರ ಹೇಳ್ತದೆ ನೋಡಿ ವಿದ್ಯಾರ್ಥಿಗಳೇ. ಬೋತ್ ಹ್ಯಾಂಡ್ಸ್ ಅಬೋವ್ ಯುವರ್ ಹೆಡ್, ಯು ನೋ. ವಿದ್ಯಾರ್ಥಿಗಳೇ, ಕ್ಲಾಕ್ ಹೇಗೆ ಮಾತನಾಡ್ತದೆ ವಿಚಾರ ಮಾಡಬೇಡಿ, ಅದು ಅವನ ಕಲ್ಪನೆ, ಕವಿಯ ಕಲ್ಪನೆ ಅಷ್ಟೇ. ಮಾನವರಂತೆ ವಸ್ತುಗಳು ಕೂಡ ಮಾತನಾಡ್ತವೆ ಎಂದು ಕವಿ ಏನು ಮಾಡಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅಷ್ಟೇ ವಿದ್ಯಾರ್ಥಿಗಳೇ. ಹ್ಯಾಂಡ್ಸ್ ಅಂದರೆ ಮಿನಿಟ್ ಮತ್ತು ಅವರ ಮುಳ್ಳುಗಳು ವಿದ್ಯಾರ್ಥಿಗಳೇ. ಹೆಂಗೆ ಕ್ಲಾಕಿಗೆ ಎರಡು ಹ್ಯಾಂಡ್ಗಳು, ನಮಗೆ ಹೆಂಗೆ ಎರಡು ಹ್ಯಾಂಡ್ಗಳು ಇರ್ತವೆ, ಕ್ಲಾಕಿಗೂ ಕೂಡ ಎರಡು ಹ್ಯಾಂಡ್ಗಳು ಇರ್ತವೆ. ನಾನು ಕೂಡ ನನ್ನ ಎರಡೂ ಕೈಗಳನ್ನ ತಲೆಯ ಮೇಲೆ ಕೆಳಗೆ ಮಾಡ್ತಾ ಇರ್ತೇನೆ. ಇದು ನಿನಗೆ ಗೊತ್ತಿದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದೆ. ಬೋತ್ ಹ್ಯಾಂಡ್ಸ್ ಅಬೋವ್ ಯುವರ್ ಹೆಡ್, ಯು ನೋ. ನಾನು ಎರಡು ಕೈಗಳನ್ನು ಮೇಲೆ ಕೆಳಗೆ ಮಾಡ್ತಿರ್ತೀನಿ. ನೀನು ಅಂದರೆ ಇಲ್ಲಿ ನೀ ಯಾವ ರೀತಿ ಮಾಡ್ತೀಯಾ, ನಾನು ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ತದೆ. ದೆನ್ ಲೋವರ್ ದೆಮ್ ವೆರಿ ಸ್ಲೋಲಿ ಸೋ. ನೋಡಿ ವಿದ್ಯಾರ್ಥಿ, ಇದು ಬಹಳ ಮುಖ್ಯವಾದ ವಿಷಯ. ಗಂಟೆ ಮುಳ್ಳು ನಿಧಾನವಾಗಿ ತಿರುಗಿದರೆ ನಿಮಿಷದ ಮುಳ್ಳು ತುಂಬ ವೇಗವಾಗಿ ತಿರುಗ್ತದೆ ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ಸ್ಲೋಲಿ ಸೋ ಅಂತ ಹೇಳ್ತಾ ಇದೆ ವಿದ್ಯಾರ್ಥಿಗಳು. ನೋಡಿ ಅಂದರೆ ನಾನು ಈ ರೀತಿ ನನ್ನ ವ್ಯಾಯಾಮವನ್ನು ಮಾಡ್ತೇನೆ, ನೀನು ಕೂಡ ಮಾಡು ಅಂತ ಅದು ಏನು ಮಾಡ್ತದೆ, ಕವಿಗೆ ಹೇಳ್ತಾ ಇದೆ ವಿದ್ಯಾರ್ಥಿಗಳೇ. ದೆನ್ ಲೋವರ್ ದೆನ್ ವೆರಿ ಸ್ಲೋಲಿ ಸೋ. ಹೋ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದ್ಯಾಟ್ ವೇ. ನೋಡಿ ಇಲ್ಲಿ ಕವಿ ತನ್ನ ದಣಿವಾದುದನ್ನು ಹೇಳ್ತಾ ಇದ್ದಾನೆ. ಅಂದರೆ ನಾನು ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್, ನನಗೆ ದಣಿವಾಗೋದಿಲ್ಲ. ನೋಡಿರಿ, ಕ್ಲಾಕಿಗೆ ಎಂತಾದ್ರೂ ದಣಿವಾಗ್ತದೆ ವಿದ್ಯಾರ್ಥಿಗಳೇ. ದಣಿವಾಗಿದೆ ಅಂದರೆ ಗಡಿಯಾರ ನಿಂತು ಬಿಡುತ್ತೆ, ನಿಂತರೆ ನಮಗೆ ಸಮಯ ಗೊತ್ತಾಗೋದಿಲ್ಲ. ಅದೇ ರೀತಿ ನೀನು ಕೂಡ ನಿರಂತರವಾಗಿ ಕೆಲಸ ಮಾಡು ಎಂದು ಗಡಿಯಾರ ತನ್ನ ಸ್ನೇಹಿತನಾದ ಕವಿಗೆ ಹೇಳ್ತಾ ಇದೆ. ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ನೋಡ್ರಿ, ನಾನು ಕೂಡ ಈ ರೀತಿ ದೈಹಿಕ ವ್ಯಾಯಾಮವನ್ನು ಮಾಡ್ತೇನೆ, ನಿರಂತರವಾಗಿ ಮಾಡ್ತೇನೆ. ನನ್ನ ವ್ಯಾಯಾಮವನ್ನು ನಾನು ಎಂದೂ ನಿಲ್ಲಿಸೋದಿಲ್ಲ. ವಿದ್ಯಾರ್ಥಿಗಳೇ, ವಾಟ್ ಈಸ್ ದ ಎಕ್ಸಸೈಸ್ ವಿದ್ಯಾರ್ಥಿಗಳೇ? ಹಾಗಾದರೆ ಏನು ಎಕ್ಸಸೈಸ್ ಮಾಡುತ್ತೆ ಅದು ವಿದ್ಯಾರ್ಥಿಗಳೇ? ದ ಕ್ಲಾಕ್ ರೈಸಸ್ ಇಟ್ಸ್ ಹ್ಯಾಂಡ್ ಅಬೋ ಆ್ಯಂಡ್ ಬಿಲೋ. ನಾವು ಕೈಯನ್ನು ಮೇಲ್ಗಡೆ ಕೆಳಗಡೆ ಮಾಡ್ತೀವಿ, ಅದು ಕೂಡ ಆ ಥರ ಕೆಳಗಡೆ ಮೇಲ್ಗಡೆ ಮಾಡುತ್ತೆ. ಬಿಲೋ ಇಟ್ ಈಸ್ ಇಟ್ಸ್ ಎಕ್ಸಸೈಸ್. ವಾಟ್ ಈಸ್ ಇಸ್ಟ್ ಎಕ್ಸಸೈಸ್ ವಿದ್ಯಾರ್ಥಿಗಳೇ? ದ ಕ್ಲಾಕ್ ರೈಸಸ್ ಇಟ್ಸ್ ಹ್ಯಾಂಡ್ ಅಬೋ ಆ್ಯಂಡ್ ಬಿಲೋ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ಯಾರ ಕಡೆ ಗಮನ ನೋಡೋಣ. ರೈಟ್ ಇನ್ ಇಟ್ಸ್ ಫೇಸ್ ದೆನ್ ಐ ಸೇ ಫೂ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಕ್ಲಾಕ್ ತನ್ನ ಕೆಲಸ ಕುರಿತು ಹೇಳ್ತಾ ಇದೆ ವಿದ್ಯಾರ್ಥಿಗಳೇ. ಆಫ್ಟರ್ ಕಂಪ್ಲೀಟ್ ದ 1 or 2 hour ವಿದ್ಯಾರ್ಥಿಗಳೇ, ಪ್ರತಿಯೊಂದು ಗಡಿಯಾರಗಳು 1 ಗಂಟೆ ನಂತರ ಏನು ಮಾಡ್ತವೆ, ಒಂದು ಶಬ್ದ ಮಾಡ್ತವೆ, ಅದುವೇ ಫೂ. ಇಲ್ಲಿ ಏನು ಹೇಳ್ತಾ ಇದೆ ವಿದ್ಯಾರ್ಥಿಗಳು? ರೈಟ್ ಇನ್ ಇಟ್ಸ್ ಫೇಸ್ ದೆನ್ ಐ ಸೇ ಫೂ. ನಾನು 1 ಗಂಟೆ ಆದ ನಂತರ ಫೂ ಎಂದು ಶಬ್ದ ಮಾಡ್ತೇನೆ ಎಂದು ಹೇಳ್ತಾ ಇದೆ. ಐ ವುಡಂಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ನೋಡಿ ವಿದ್ಯಾರ್ಥಿಗಳೇ, ಅದು ಕವಿಗೆ ಬೈತಾ ಇದೆ ವಿದ್ಯಾರ್ಥಿಗಳೇ. ನೋಡಿ ಏನು ಬೈತಾ ಇದೆ ನೋಡಿ. ಬೋಸ್ಟ್ ಅಂದರೆ ಜಂಬ ಪಡು, ಬಡಾಯಿ ಕೊಚ್ಕೋ ಎಂದರ್ಥ. ಐ ವುಡಂಟ್ ಬೋಸ್ಟ್, ನಾನು ಎಂದಿಗೂ ನಿನ್ನ ಥರ ಬಡಾಯಿ ಕೊಚ್ಕೊಳ್ಳೋದಿಲ್ಲ. ಅಂದರೆ ನಾವು ಕೆಲಸ ಮಾಡಬೇಕು, ಆದರೆ ನಮ್ಮನ್ನು ನಾವು ಹೊಗಳ್ಕೋಬಾರ್ದು. ಅಂದರೆ ಕವಿ ತನ್ನನ್ನು ತಾನು ಹೊಗಳ್ಕೋತಾನೆ ಬಹುಶಃ, ಅದಕ್ಕೆ ಈ ಥರ ಹೇಳ್ತಾ ಇದೆ ವಿದ್ಯಾರ್ಥಿ. ವಾಟ್ ಈಸ್ ಹಿ ಬೋಸ್ಟಿಂಗ್ ಅಬೌಟ್ ವಿದ್ಯಾರ್ಥಿಗಳೇ?
ವಾಟ್ ಈಸ್ ಹಿ ಬೋಸ್ಟಿಂಗ್ ಅಬೌಟ್? ಹಿ ಈಸ್ ಬೋಸ್ಟಿಂಗ್ ಅಬೌಟ್ ದೇರ್ ಎಕ್ಸಸೈಸ್. ಕವಿ ತನ್ನ ಎಕ್ಸಸೈಸ್ ಬಗ್ಗೆ ಹೊಗಳ್ಕೋತಾ ಇದ್ದಾನೆ. ಬಟ್ ದ ಲಿಟಲ್ ಕ್ಲಾಕ್ ವುಡ್ ನಾಟ್ ಬೋಸ್ಟ್ ದೇರ್ ವರ್ಕ್. ಅದು ತನ್ನ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತದೆ, ಬಟ್ ಅದು ಯಾರಿಗೂ ಹೊಗಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಹೊಗಳ್ಕೊಳ್ಳೋದಿಲ್ಲ, ತನ್ನದು ಹೊಗಳ್ಕೊಳ್ಳೋದಿಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ ರೌಂಡ್ ಟು. ಆದ್ರೇ ದ ಲಿಟಲ್ ಕ್ಲಾಕ್ ರೊಟೇಟ್ ಮೈ ಆರ್ಮ್ಸ್. ತನ್ನ ಕೈಗಳನ್ನು ತಿರುಗಿಸ್ತಾ ಇರುತ್ತೆ. ಅದು ತನ್ನ ಗಂಟೆಯ ಮುಳ್ಳನ್ನು, ನಿಮಿಷದ ಮುಳ್ಳನ್ನು ಸುತ್ತಲೂ ತಿರುಗಿಸ್ತಾ ಇರ್ತದೆ. ತನ್ನ ಸಾಮರ್ಥ್ಯವನ್ನು ಇಲ್ಲಿ ಹೇಳ್ತಾ ಇದೆ ವಿದ್ಯಾರ್ಥಿಗಳೇ, ತನ್ನ ಎಬಿಲಿಟಿಯನ್ನು ಹೇಳ್ತಾ ಇದೆ ವಿದ್ಯಾರ್ಥಿಗಳೇ. ನೋಡಿ ನಾನು ಯಾವ ಥರ ರೊಟೇಟ್ ಮಾಡ್ತೇನೆ. ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಆ್ಯಟ್ ಮೀ. ಹೀಗೆ ಹೇಳ್ತಾ ಇರುವ ಲಿಟಲ್ ಕ್ಲಾಕು ಅಂದರೆ ಚಿಕ್ಕ ಗಡಿಯಾರ ಕವಿ ಕಡೆ ನೋಡ್ತಾ ಇದೆ. ನೋಡ್ತಾ ಹೇಳ್ತಾ ಇದೆ, ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಆ್ಯಟ್ ಮೀ ಆ್ಯಂಡ್ ಐ ಲುಕ್ ಬ್ಯಾಕ್ ಆ್ಯಂಡ್ ಐ ಆ್ಯಂಡ್ ಹೀ. ನಾವು ಮತ್ತೆ ನೋಡಿಕೊಂಡೆವು. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಬಂತು ನೋಡಿ ವಿದ್ಯಾರ್ಥಿಗಳೇ. ನಾನು ಮತ್ತು ಅವನು ಅಂದರೆ ಐ ಆ್ಯಂಡ್ ಹೀ ಅಂದರೆ ದೇ ಆರ್ ಲುಕ್ಸ್ ಈಚ್ ಅದರ್. ಅಂದರೆ ಅವರು ಒಬ್ಬರೊಬ್ಬರನ್ನ ನೋಡ್ತಾ ಇದ್ದಾರೆ. ಅಂದರೆ ಕ್ಲಾಕ್ ಆ್ಯಂಡ್ ಪೋಯೆಟ್ ಒಬ್ರಿಗೊಬ್ರು ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆ್ಯಂಡ್ ಐ ಲುಕ್ ಬ್ಯಾಕ್ ಆ್ಯಂಡ್ ಐ ಆ್ಯಂಡ್ ಹೀ ಈಚ್ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್. ವಿ ಅಂದರೆ ಕ್ಲಾಕ್ ಮತ್ತು ಪೋಯೆಟ್ ಅಂತ ಅರ್ಥ ವಿದ್ಯಾರ್ಥಿಗಳೇ. ವೆನ್ ವಿ ರೈಸ್ ಅಂದರೆ ಇಬ್ಬರು ಬೇಗನೆ ಎದ್ದ ತಕ್ಷಣ ಏನು ಮಾಡಬೇಕಪ್ಪ ನಾವು, ಕೊನೆಯದಾಗಿ ಹೇಳುತ್ತೆ ವಿದ್ಯಾರ್ಥಿಗಳದು. ನಾವು ಏನು ಮಾಡಬೇಕಾಗಿದೆ, ಯಾವುದು ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾ ಇದೆ ವಿದ್ಯಾರ್ಥಿ. ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ಕೇವಲ ದೈಹಿಕ ವ್ಯಾಯಾಮ ಮಾಡುವುದು. ಹಿಯರ್ ಡೂಯಿಂಗ್ ಎಕ್ಸಸೈಸ್ ಈಸ್ ದ ಸಿಮಿಲಾರಿಟಿ ಬಿಟ್ವೀನ್ ಕ್ಲಾಕ್ ಆ್ಯಂಡ್ ಪೋಯೆಟ್ ವಿದ್ಯಾರ್ಥಿಗಳು. ಅಂದರೆ ಇಬ್ಬರು ಕೂಡ ವ್ಯಾಯಾಮ ಮಾಡ್ತಾರೆ. ಕ್ಲಾಕು ತನ್ನ ಕೆಲಸವನ್ನು ಮಾಡುತ್ತೆ, ಪೋಯೆಟ್ ಬೆಳಗ್ಗೆ ಎದ್ದು ಎಕ್ಸಸೈಸನ್ನು ಮಾಡ್ತಾನೆ. ಈ ರೀತಿ ವಾಕಿಂಗು, ರನ್ನಿಂಗ್, ವ್ಯಾಯಾಮ ಮಾಡೋದನ್ನು ಮರಿಬೇಡ ಎಂದು ಹೇಳ್ತಾ ಪದ್ಯ ಕೊನೆಗೊಳ್ಳುತ್ತೆ ವಿದ್ಯಾರ್ಥಿಗಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಜಿಮ್ನಾಸ್ಟಿಕ್ ಕ್ಲಾಕ್ ಪೋಯಮ್ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಸಾಧ್ಯವಾದರೆ ವಿಡಿಯೋವನ್ನು ಮೊದಲು ಪೂರ್ತಿಯಾಗಿ ನೋಡಿ, ನಂತರ ವಿಡಿಯೋ ಪಾಸ್ ಮಾಡಿ ಉತ್ತರಗಳನ್ನು ಬರೆದುಕೊಳ್ಳು. ಹಾಗೂ ಹೊಸ ಪದಗಳ ಅರ್ಥವನ್ನು ಕೂಡ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಒಂದೊಂದಾಗಿ ನಾವು ನೋಡೋಣ, ಹಾಗೂ ಅದರ ಹೊಸ ಪದಗಳ ಅರ್ಥಗಳನ್ನು ಕೂಡ ನೋಡೋಣ ವಿದ್ಯಾರ್ಥಿಗಳೇ. ದ ಜಿಮ್ನಾಸ್ಟಿಕ್ ಕ್ಲಾಕ್. ಜಿಮ್ನಾಸ್ಟಿಕ್ ಅಂದರೆ ವ್ಯಾಯಾಮ ಅಂತ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಒಂದೊಂದಾಗಿ ನೋಡೋಣ ವಿದ್ಯಾರ್ಥಿಗಳೇ. ನೇಮ್ ದಿ 2 ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್. ಈ ಪದ್ಯದಲ್ಲಿ ಬರುವಂಥ 2 ಪ್ರಮುಖವಾದ ಪಾತ್ರಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ದ ಕ್ಲಾಕ್ ಆ್ಯಂಡ್ ಪೋಯೆಟ್ ಆರ್ ದಿ 2 ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್. ಕ್ಯಾರೆಕ್ಟರ್ಸ್ ಅಂದರೆ ಪಾತ್ರಗಳು ಅಂತ ಅರ್ಥ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಮುಖವಾಗಿ ಪೋಯೆಟ್ ಹಾಗೂ ಕ್ಲಾಕ್, ದ ಲಿಟಲ್ ಕ್ಲಾಕ್ ಎಂಬ 2 ಪಾತ್ರಗಳು ಬರ್ತಾವೆ ವಿದ್ಯಾರ್ಥಿ. ಸೆಕೆಂಡ್ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ವಾಟ್ ಡಸ್ ದ ಕ್ಲಾಕ್ ಟೆಲ್ ದ ಸ್ಪೀಕರ್ ಈಚ್ ಮಾರ್ನಿಂಗ್. ಪ್ರೀತಿಯ ವಿದ್ಯಾರ್ಥಿಗಳೇ, ಲಿಟಲ್ ಕ್ಲಾಕು ಬೆಳಗ್ಗೆ ಎದ್ದು ಕವಿಗೆ ಏನನ್ನು ಹೇಳುತ್ತದೆ ಅಂತ ಪ್ರಶ್ನೆ ಕೇಳ್ತದೆ. ದ ಕ್ಲಾಕ್ ರಿಮೈಂಡ್ಸ್ ದ ಸ್ಪೀಕರ್. ರಿಮೈಂಡ್ಸ್ ಅಂದರೆ ನೆನಪು ಮಾಡಿಕೊಡ್ತದೆ ಕ್ಲಾಕು ಸ್ಪೀಕರ್ ನಾಟ್ ಟು ಫಾರ್ಗೆಟ್ ಹೀಸ್ ಡೈಲಿ ಎಕ್ಸಸೈಸ್. ವಿದ್ಯಾರ್ಥಿಗಳೇ, ಈ ಪೋಯಮ್ನ ಮೇನ್ ಥೀಮ್ ಏನಪ್ಪ ಅಂದರೆ ವಾಟ್ ಡಸ್ ದ ಕ್ಲಾಕ್ ಟೆಲ್ ದ ಸ್ಪೀಕರ್ ಈಚ್ ಮಾರ್ನಿಂಗ್. ಕ್ಲಾಕ್ನ ಬೆಳಗ್ಗೆ ಎದ್ದು ಕವಿಗೆ ಏನನ್ನು ಹೇಳ್ತದೆ ಅಂತಂದರೆ ದ ಕ್ಲಾಕ್ ರಿಮೈಂಡ್ಸ್ ದ ಸ್ಪೀಕರ್ ನಾಟ್ ಟು ಫಾರ್ಗೆಟ್ ಹೀಸ್ ಡೈಲಿ ಎಕ್ಸಸೈಸ್. ನೀನು ಬೆಳಗ್ಗೆ ಮಾಡುವಂಥ ಎಕ್ಸಸೈಸನ್ನು ಮರಿಬೇಡ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ಥರ್ಡ್ ಕ್ವಶನ್ಗೆ ಹೋಗೋಣ. ಡಸ್ ದಿ ಕ್ಲಾಕ್ ಸ್ಟಾಪ್ ಇಟ್ಸ್ ಎಕ್ಸಸೈಸ್ ಎನಿ ಟೈಮ್. ನೋಡಿ ವಿದ್ಯಾರ್ಥಿಗಳೇ, ಭಾಳ ಪ್ರಮುಖವಾದ ಪ್ರಶ್ನೆ. ಎಂದಾದರೂ ನಿಮ್ಮ ಮನೆಯ ವಾಲ್ ಕ್ಲಾಕು ನಿಂತಿದ್ದನ್ನು ನೋಡಿದ್ದೀರಾ? ಒಂದು ವೇಳೆ ಶೆಲ್ ಸುಟ್ಟೋದ್ರೆ ವಾಲ್ ಕ್ಲಾಕ್ಗಳು ಸಾಮಾನ್ಯವಾಗಿ ನಿಲ್ತವೆ. ಬಟ್ ಇಲ್ಲಿ ನೋಡಿ, ನೋ, ದ ಕ್ಲಾಕ್ ಡಸಂಟ್ ಸ್ಟಾಪ್ ಇಟ್ಸ್ ಎಕ್ಸಸೈಸ್. ಇವತ್ತು ಗಡಿಯಾರಗಳು ತಮ್ಮ ಶಕ್ತಿ ಮುಗಿಯುವವರೆಗೂ ಕೆಲಸವನ್ನು ಮಾಡ್ತಾನೆ ಇರ್ತವೆ ವಿದ್ಯಾರ್ಥಿಗಳೇ. ವಾಟ್ ಸಿಮಿಲಾರಿಟಿ ಡು ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಶೇರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಬ್ಬರಲ್ಲಿಯೂ ಯಾವ ಥರ ಹೋಲಿಕೆ ಇದೆ. ಸಿಮಿಲಾರಿಟಿ ಅಂದರೆ ಹೋಲಿಕೆ ಅಂತ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಸಿಮಿಲಾರಿಟಿ ಬಿಟ್ವೀನ್ ಕ್ಲಾಕ್ ಆ್ಯಂಡ್ ಪೋಯೆಟ್ ವಿದ್ಯಾರ್ಥಿಗಳೇ. ವಾಟ್ ಸಿಮಿಲಾರಿಟಿ ಡು ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಶೇರ್.
ಬೋತ್ ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಕ್ಯಾನ್ ಸ್ವಿಂಗ್ ದೇರ್ ಆರ್ಮ್ಸ್. ವಿದ್ಯಾರ್ಥಿಗಳೇ, ಕವಿನೂ ಕೂಡ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತಾನೆ, ಅದೇ ರೀತಿ ಕ್ಲಾಕ್ ಕೂಡ ಏನು ಮಾಡ್ತದೆ, ತನ್ನ ಟೈಮ್ ತೋರಿಸುವ ಮೂಲಕ ಎಕ್ಸಸೈಸನ್ನು ಮಾಡ್ತದೆ. ಆ್ಯಂಡ್ ದೇ ಬೋತ್ ಎಕ್ಸಸೈಸ್ ಡೈಲಿ. ಇವು ಆದರೆ ಎಕ್ಸಸೈಸ್ ಮಾತ್ರ ಬೇರೆ, ಆದರೆ ಇಬ್ಬರು ಕೂಡ ಎಕ್ಸಸೈಸನ್ನು ಮಾಡ್ತಾರೆ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಮೇಕ್ ಎ ಲಿಸ್ಟ್ ಆಫ್ ದಿ ವರ್ಡ್ ದಟ್ ಆರ್ ರಿಪೀಟೆಡ್ ಇನ್ ದ ಪೋಯಮ್. ವಿದ್ಯಾರ್ಥಿಗಳು, ಇಲ್ಲಿ 4 ಪದಗಳು ತುಂಬ ರಿಪೀಟ್ ಆಗಿವೆ. ಅವು ಯಾವುವಪ್ಪ ಅಂದರೆ ಪ್ಲೇನ್ ಅನ್ನುವಂಥ ಪದ, ಎರಡನೇದು ಐ ಹಾಗೂ ಎಕ್ಸಸೈಸ್ ಆ್ಯಂಡ್ ಯುವರ್. ಈ 4 ಪದಗಳು ತುಂಬ ರಿಪೀಟ್ ಆಗಿವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ C3 ಹೋಗೋಣ. ರೀಡ್ ದ ಪೋಯಮ್ ಅಗೇನ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ನೋಡಿ ವಿದ್ಯಾರ್ಥಿಗಳೇ, ಇದು ಹೇಳ್ತದೆ ವಿದ್ಯಾರ್ಥಿಗಳೇ, ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ಯಾರು ಹೇಳ್ತಾರೆ ವಿದ್ಯಾರ್ಥಿಗಳೇ? ದ ಲಿಟಲ್ ಕ್ಲಾಕ್ ಸೇಸ್ ದ್ಯಾಟ್. ಹೂ ಈಸ್ ರೆಫರ್ ಟು ಆಸ್ ಐ. ವಿದ್ಯಾರ್ಥಿಗಳೇ, ಇಲ್ಲಿ ಐ ಅಂದರೆ ಯಾರು? ಹಿಯರ್ ಐ ರೆಫರ್ ಟು ಕ್ಲಾಕ್. ಇಲ್ಲಿ ಐ ಅಂದರೆ ಐ ಎಕ್ಸಸೈಸ್, ನಾನು ಎಕ್ಸಸೈಸ್ ಮಾಡ್ತೇನೆ. ದಿಸ್ ಆಲ್ ಡೇ, ನಾನೇನು ಮಾಡ್ತೇನೆ? ಎಕ್ಸಸೈಸನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ವಾಟ್ ಈಸ್ ದ ಎಕ್ಸಸೈಸ್? ದ ಕ್ಲಾಕ್ ರೈಸಸ್ ಇಟ್ಸ್ ಹ್ಯಾಂಡ್ ಅಬೋವ್ ಆ್ಯಂಡ್ ಲೋವರ್ಸ್ ಇಟ್ ವೆರಿ ಸ್ಲೋಲಿ. ಅಂದರೆ ಕ್ಲಾಕು ರೊಟೇಟ್ ಆಗ್ತದೆ ವಿದ್ಯಾರ್ಥಿಗಳೇ, ಅದೇ ಇದರ ಎಕ್ಸಸೈಸು ಅಂತ ಇಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ವೆನ್ ಡಸ್ ಇಟ್ ಡೂ ಇಟ್. ಹಾಗಾದರೆ ಎಕ್ಸಸೈಸನ್ನು ಯಾವಾಗ ಮಾಡುತ್ತೆ? ಇಟ್ ಡಸ್ ಇಟ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಹೊತ್ತಿನಲ್ಲಿ ಅದು ತನ್ನ ಎಕ್ಸಸೈಸನ್ನು ಮಾಡುತ್ತೆ. ಬೆಳಗ್ಗೆ ಅಂದ್ರೇನು 24 ಅವರ್ಸು ತನ್ನ ಎಕ್ಸಸೈಸನ್ನು ಮಾಡುತ್ತೆ. ಆದರೆ ಇಲ್ಲಿ ನಾವೇನು ಬರೀಬೇಕಾಗುತ್ತೆ? ವೆನ್ ಅಂದರೆ ಇಟ್ ಡಸ್ ಇಟ್ ಇನ್ ದ ಮಾರ್ನಿಂಗ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎರಡನೇದು, ಫೂ ಐ ವುಡಂಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ವಿದ್ಯಾರ್ಥಿಗಳು, ಇದು ಭಾಳ ಪ್ರಮುಖವಾದ ಪ್ರಶ್ನೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಈ ಪ್ರಶ್ನೆ ಕೇಳಿದರೆ, ನಮಗೆ ಗೊಂದಲನೂ ಆಗ್ತದೆ ವಿದ್ಯಾರ್ಥಿಗಳು, ಯಾವ ರೀತಿ ಉತ್ತರ ಬರೀಬೇಕಂತೆ. ಹೂ ಈಸ್ ರೆಫರ್ ಟು ಆ್ಯಸ್ ಯು. ಇಲ್ಲಿ ಯು ಅಂದರೆ ಯಾರು? ಅಂದರೆ ಫೂ ಐ ವುಡಂಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ಫೂ, ನಾನು ಯಾವತ್ತೂ ನಿನ್ನ ಹಾಗೆ ಹೊಗಳಿಕೊಳ್ಳೋದಿಲ್ಲ. ನಿನ್ನ ಹಾಗೆ ಅಂದರೆ ಯು ಅಂದರೆ ಇಲ್ಲಿ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಯು ಈಸ್ ರೆಫರ್ ಟು ಪೋಯೆಟ್. ಇಲ್ಲಿ ಯು ಅಂದರೆ ಯಾರು? ಆ ಲಿಟಲ್ ಕ್ಲಾಕು ಕವಿಗೆ ಹೇಳ್ತಾ ಇದೆ. ವಾಟ್ ಈಸ್ ದ ಬೋಸ್ಟಿಂಗ್ ಅಬೌಟ್. ಹಾಗಾದರೆ ಏನಪ್ಪ ಅದು ಬೋಸ್ಟಿಂಗ್ ಅಂದರೆ ಏನು? ಹಿಯರ್ ಈಸ್ ಬೋಸ್ಟಿಂಗ್ ಅಬೌಟ್ ದೇರ್ ಎಕ್ಸಸೈಸ್ ಲೈಕ್ ರೈಸಸ್ ಇಟ್ಸ್ ಹ್ಯಾಂಡ್ ಆರ್ ರೊಟೇಟ್ ಇಟ್ಸ್ ಆರ್ಮ್ ಕಂಟಿನ್ಯೂಸ್ಲಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕಂಟಿನ್ಯೂಸ್ಲಿ ಆಗಿ ಕೆಲಸ ಮಾಡುತ್ತೆ ವಾಲ್ ಕ್ಲಾಕ್. ಯಾವ ರೀತಿ ಕೆಲಸ ಮಾಡುತ್ತೆ? ಆದರೆ ಹೊಗಳಿಕೊಳ್ಳೋದಿಲ್ಲ ವಿದ್ಯಾರ್ಥಿಗಳೇ. ಹಿ ಈಸ್ ಬೋಸ್ಟಿಂಗ್ ಅಬೌಟ್ ದೇರ್ ಎಕ್ಸಸೈಸ್. ಹಿ ಅಂದರೆ ಪೋಯೆಟ್. ಪೋಯೆಟ್ ಈಸ್ ಬೋಸ್ಟಿಂಗ್ ದೇರ್ ಎಕ್ಸಸೈಸ್ ಬಟ್ ದ ಲಿಟಲ್ ಕ್ಲಾಕ್ ಡಸ್ ನಾಟ್ ಬೋಸ್ಟಿಂಗ್ ದೇರ್ ಎಕ್ಸಸೈಸಸ್. ವಿದ್ಯಾರ್ಥಿಗಳೇ ನೋಡಿ, ರೊಟೇಟ್ ಇಟ್ಸ್ ಆರ್ಮ್ ಕಂಟಿನ್ಯೂಸ್ಲಿ, ಅದು ತನ್ನ ಆರ್ಮನ್ನು, ತೋಳುಗಳನ್ನ, ಮುಳ್ಳುಗಳನ್ನ ರೊಟೇಟ್ ಮಾಡ್ತಾನೆ ಇರ್ತದೆ. ಬಟ್ ಆದರೆ ಅದು ತಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಅದು ಹೊಗಳಿಕೊಳ್ಳೋದಿಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಈಸ್ ದೇರ್ ಎ ಕಾಂಪಿಟೇಷನ್ ಬಿಟ್ವೀನ್ ದ ಒನ್ ಹೂ ಸೇಸ್ ದಿಸ್ ಲೈನ್ ಆ್ಯಂಡ್ ದ ಕ್ಲಾಕ್. ಯಾಸ್, ದೇರ್ ಈಸ್ ಕಾಂಪಿಟೇಷನ್ ಬಿಟ್ವೀನ್ ಪೋಯೆಟ್ ಆ್ಯಂಡ್ ಲಿಟಲ್ ಕ್ಲಾಕ್. ವಿದ್ಯಾರ್ಥಿಗಳು, ಇಬ್ಬರಿಗೂ ಕಾಂಪಿಟೇಷನ್ ಇದೆ, ಸ್ಪರ್ಧೆ ಮನೋಭಾವ ಏರ್ಪಟ್ಟಿದೆ. ನಾನು ಹೆಚ್ಚು ಕೆಲಸ ಮಾಡ್ತೀನೋ, ನೀ ಹೆಚ್ಚು ಕೆಲಸ ಮಾಡ್ತೀವೋ. ಸೊ ದಿ ಪೋಯೆಟ್ ಸೇಸ್ ದಿ ಅಬೋ ಲೈನ್. ಅದಕ್ಕಾಗಿ ಪೋಯೆಟ್ ತನ್ನ ಮೇನ್ ಲೈನನ್ನು ಹೇಳಿದ್ದಾನೆ. ಇನ್ ದಿ ಕಾಂಪಿಟೇಟಿವ್ ಮೂಡ್, ಸ್ಪರ್ಧಾ ಮನೋಭಾವದಿಂದ ಹೇಳಿದ್ದಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಯೇ, ಸ್ಟಡಿ ದ ವರ್ಡ್ ಬಿಲೋ, ಪಿಕ್ ಔಟ್ ದ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೋಯಮ್ ಫಾರ್ ದ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ರಿಲೇಟೆಡ್ ಅಂತ ರೈಮಿಂಗ್ ವರ್ಡನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಮೀ ಬಿ, ರೈಸಸ್ ಎಕ್ಸಸೈಸಸ್, ನೋ ಸೋ, ಯು ಟು, ವೇ ಡೇ. ನೋಡಿ ವಿದ್ಯಾರ್ಥಿಗೆ, ಪರ್ಸನಾನಿಫಿಕೇಶನ್ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ಜನರಲ್ ಆಗಿ 1-2 ಮಾತುಗಳನ್ನ ಹೇಳ್ತಾರೆ ವಿದ್ಯಾರ್ಥಿಗಳೇ. ಐಡೆಂಟಿಫೈ 2 ಎಕ್ಸಾಂಪಲ್ ಫಾರ್ ಪರ್ಸನಾನಿಫಿಕೇಶನ್ ಇನ್ ದ ಪೋಯಮ್. ಈ ಪಾಠದಲ್ಲಿ, ಈ ಪದ್ಯದಲ್ಲಿ 2 ಪ್ರಮುಖವಾದ ವಾಕ್ಯಗಳು, ನಿನಗೆ ಇಷ್ಟವಾದ 2 ವಾಕ್ಯಗಳು, ನಿನ್ನ ಜೀವನಕ್ಕೆ ಉಪಯೋಗವಾಗುವಂಥವು ಅಥವಾ ಪ್ರಭಾವ ಬೀರುವಂಥ 2 ವಾಕ್ಯಗಳನ್ನು ನೀನು ಬರೀಬೇಕು. ಇವು ಯಾವುದಾದ್ರೂ 2 ವಾಕ್ಯಗಳನ್ನು ನೀನು ಬರೀಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ನಾ 2 ವಾಕ್ಯಗಳು ಕೊಟ್ಟಿದ್ದೀನಿ. ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ. ವಿದ್ಯಾರ್ಥಿಗಳೇ, ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ. ಇಲ್ಲಿ ಏನು ಮಾಡ್ತದೆ? ಸಾಮಾನ್ಯವಾಗಿ ಒಂದು ಲಿಟಲ್ ಕ್ಲಾಕು ಕವಿಗೆ ತನ್ನ ಪರಿಚಯವನ್ನು ಹೇಳ್ತಾ ಇದೆ ವಿದ್ಯಾರ್ಥಿಗಳೇ. ಭಾಳ ಸರಳವಾಗಿ
ತನ್ನ ಎಕ್ಸಸೈಸ್ ಮೂಲಕ ಕವಿಗೆ ಏನು ಮಾಡ್ತಾ ಇದೆ, ಎಚ್ಚರಿಕೆ ಗಂಟೆ ಕೊಡ್ತಾ ಇದೆ. ನೆಕ್ಸ್ಟ್ ನೋಡಿದಿರ್ತಿ, ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ಕೇವಲ ನಾವೇನು ಮಾಡಬೇಕು, ಯೋಗಾಭ್ಯಾಸ ಮಾಡಬೇಕು, ಅಥವಾ ಎಕ್ಸಸೈಸನ್ನು ಮಾಡಬೇಕು, ನಾವು ವ್ಯಾಯಾಮವನ್ನು ಮಾಡಬೇಕು. ಅಂದರೆ ವ್ಯಾಯಾಮದಿಂದ ಬಹಳ ಎಷ್ಟು ಪ್ರಾಮುಖ್ಯತೆ ಐತಿ ಅನ್ನೋದನ್ನು ಈ ಪದ್ಯದಿಂದ ನಾವು ತಿಳ್ಕೊಬೇಕು ವಿದ್ಯಾರ್ಥಿಗಳೇ. ವ್ಯಾಯಾಮ ಹಿಂದಿನ ಪಾಠ ದ ಹೆಲ್ದಿ ಲೈಫ್ ಹಾಗೂ ದ ಜಿಮ್ನಾಸ್ಟಿಕ್ ಕ್ಲಬ್ ಎರಡೂ ಕೂಡ ಏನಿದ್ದಾವೆ, ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ದಾವೆ ವಿದ್ಯಾರ್ಥಿಗಳೇ. ಅಂದರೆ ವಿದ್ಯಾರ್ಥಿಗಳೇ, ನಾವು ಅಲ್ಲಿ ವೇಸ್ಟಿಂಗ್ ಟೈಮ್ ಅಂದರೆ ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ನಾವು ಅಲ್ಲಿ ಕಲಿತೀವಿ. ಇಲ್ಲಿ ಎಕ್ಸಸೈಸ್ ಮಾಡೋದನ್ನು ನಾವು ಕಲಿತೀವಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಪ್ರೀತಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ದ ಸ್ಪೈಡರ್ ಗೇಮ್ ಆ್ಯಕ್ಟಿವಿಟಿ ಬರೆದುಕೊಳ್ಳ್ರಿ ಹಾಗೂ ಪಾಠದ ಸಾರಾಂಶವನ್ನು ತಿಳಿದುಕೊಂಡಿರಿ ವಿದ್ಯಾರ್ಥಿಗಳೇ. ಹಾಗೂ ಪ್ರಶ್ನೋತ್ತರವನ್ನು ಕೇಳಿ ನಂತರ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಈ ಪದ್ಯದಲ್ಲಿ ಕ್ಲಾಕ್ ಮತ್ತು ಪೋಯೆಟ್ನ ಮಾತುಗಳು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.